ನಾನು ಗಣೇಶನ ಬುದ್ಧಿವಂತಿಕೆ ಅಂತಕ್ಕಂತಹ ಒಂದು ಕಿರು ನಾಟಕದ ಏಕಪಾತ್ರಾಭಿನಯವನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ 5 ಪಾತ್ರಗಳು ಬರ್ತವೆ. ಮೊದಲನೆಯದು ಶಿವ, ಎರಡನೆಯದು ಪಾರ್ವತಿ, ಮೂರನೆಯದು ಕಾರ್ತಿಕೇಯ, ನಾಲ್ಕನೆಯದು ಗಣೇಶ, ಐದನೆಯದು ನಾರದರದ್ದು. ಶಿವ ಪಾರ್ವತಿಯರ ಸಂಭಾಷಣೆ ಮುಗಿದ ನಂತರ ನಾರದರ ಪ್ರವೇಶ ಆಗುತ್ತೆ. ಇದೇನು ದೇವ, ಇದ್ದಕ್ಕಿದ್ದ ಹಾಗೆ ಒಬ್ಬರೇ ನಗುತ್ತಿದ್ದೀರಾ? ದೇವಿ ಪಾರ್ವತಿ, ನಾನು ಮುಂದೆ ನಡೆಯಬಹುದಾದ ವಿದ್ಯಮಾನವನ್ನು ತಿಳಿದು ನಗುತ್ತಿದ್ದೇನೆ ಅಷ್ಟೇ. ಆ ವಿದ್ಯಮಾನವನ್ನು ನಾನು ತಿಳಿದುಕೊಳ್ಳಬಹುದೇ ದೇವ? ಏಕೆ ತಿಳಿದುಕೊಳ್ಳಬಾರದು? ನೀವು ನಿಮ್ಮ ಅಂತರ್ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಳ್ಳಿ. ಬೇಡ ಮಹಾದೇವ, ಬೇಡ. ಮೊದಲೇ ವಿದ್ಯಮಾನವನ್ನು ತಿಳಿದುಕೊಂಡು ಬಿಟ್ಟರೆ ಸ್ವಾರಸ್ಯವೇ ಉಳಿಯುವುದಿಲ್ಲ. ಆ ವಿದ್ಯಮಾನ ನಿರೀಕ್ಷೆಯಲ್ಲೇ ನಾನು ಇರುತ್ತೇನೆ ಮಹಾದೇವ. ಆಗಲಿ ದೇವಿ, ಹಾಗೆಯೇ ಮಾಡಿ. ಹರಿಹರಿ ಎನ್ನುತ್ತ ನಲಿಮನವೇ, ಹರಿಹರಿ ಎನ್ನುತ್ತ ನಲಿಮನವೇ. ನಾರಾಯಣ ನಾರಾಯಣ, ನಾನು ಕೈಲಾಸಕ್ಕೆ ಬಂದೇ ಬಿಟ್ಟಿದ್ದೇನೆ. ವಂದನೆಗಳು ಮಹಾದೇವ. ವಂದನೆಗಳು ನಾರದರೆ. ಇದೇನು ನಾರದರೆ, ಇದ್ದಕ್ಕಿದ್ದ ಹಾಗೆ ಕೈಲಾಸಕ್ಕೆ ಬಂದಿದ್ದೀರಿ? ಯಾವುದೋ ಲೋಕ ಕಲ್ಯಾಣದ ನಿಮಿತ್ತವೇ ಇರಬೇಕು ಅಲ್ಲವೇ? ನಾರಾಯಣ ನಾರಾಯಣ. ಮಹಾದೇವ, ದೇವರ ದೇವ ಮಹಾದೇವನಿಗೆ ತಿಳಿಯದ್ದಾದರೂ ಏನಿದೆ? ಮಹಾದೇವ, ನನ್ನ ತಂದೆ ಬ್ರಹ್ಮದೇವರು ನನಗೊಂದು ಮಾವಿನ ಹಣ್ಣನ್ನು ಕೊಟ್ಟರು. ನಾನು ಅದನ್ನು ನಿಮಗೆ ಕೊಡಲು ಬಂದಿದ್ದೇನೆ ಅಷ್ಟೇ. ನಾರದರೆ ನಾರದರೆ, ಕೇವಲ ಮಾವಿನ ಹಣ್ಣನ್ನು ಕೊಡಲು ಇಷ್ಟು ದೂರ ಬರಬೇಕಿತ್ತೆ? ನಾರಾಯಣ ನಾರಾಯಣ. ಮಹಾದೇವ, ಇದು ಕೇವಲ ಮಾವಿನ ಹಣ್ಣಲ್ಲ, ಮಹಿಮಾನ್ವಿತವಾದ ಮಾವಿನ ಹಣ್ಣು ಮಹಾದೇವ. ಈ ಮಾವಿನ ಹಣ್ಣನ್ನು ಸೇವಿಸಿದರೆ ಸಕಲ ಜ್ಞಾನಗಳು ಲಭಿಸುತ್ತವೆ ಮಹಾದೇವ. ತೆಗೆದುಕೊಳ್ಳಿ ಮಹಾದೇವ. ಕೊಡಿ ನಾರದ. ಅಪ್ಪಾಜಿ, ನನಗೆ ಮಾವಿನ ಹಣ್ಣು ಎಂದರೆ ತುಂಬಾ ಇಷ್ಟ. ನನಗೆ ಮಾವಿನ ಹಣ್ಣನ್ನು ಕೊಡುವಿರಾ? ಅಪ್ಪಾಜಿ, ನನಗೂ ಮಾವಿನ ಹಣ್ಣು ಎಂದರೆ ತುಂಬಾ ಇಷ್ಟ. ನನಗೂ ಮಾವಿನ ಹಣ್ಣನ್ನು ಕೊಡುತ್ತೀರಾ ತಾನೇ? ಖಂಡಿತವಾಗಿ. ಈ ಮಾವಿನ ಹಣ್ಣನ್ನು ನಾನು 4 ಸಮಭಾಗ ಮಾಡುತ್ತೇನೆ. ಎಲ್ಲರೂ ಸಮನಾಗಿ ಹಂಚಿಕೊಂಡು ತಿನ್ನೋಣ. ನಾರಾಯಣ ನಾರಾಯಣ. ಮಹಾದೇವ, ಬೇಡ ಬೇಡ, ಆ ಹಣ್ಣನ್ನು ಕತ್ತರಿಸಬೇಡಿ ಮಹಾದೇವ. ಆ ಹಣ್ಣನ್ನು ಕತ್ತರಿಸಿದರೆ ಅದರ ಮಹಿಮೆಯೇ ಹೊರಟು ಹೋಗುತ್ತದೆ ಮಹಾದೇವ. ಮಹಾದೇವ, ಆ ಹಣ್ಣನ್ನು ಸೇವಿಸಲು ಒಂದು ನಿಯಮವಿದೆ. ಅದೇನೆಂದರೆ, ಆ ಹಣ್ಣನ್ನು ಯಾರು ಪೂರ್ಣವಾಗಿ ಸೇವಿಸ್ತಾರೋ ಅವರಿಗೆ ಮಾತ್ರ ಅದರ ಮಹಿಮೆಯ ಫಲ ಸಿಗುತ್ತದೆ ಮಹಾದೇವ. ಇದೇನು ನಾರದರೆ, ನನ್ನನ್ನು ಒಳ್ಳೆಯ ಇಕ್ಕಟ್ಟಿಗೆ ಸಿಲುಕಿಸಿದಿಲ್ಲ. ಈ ಹಣ್ಣನ್ನು ಗಣೇಶನಿಗೆ ಕೊಟ್ಟರೆ ಕಾರ್ತಿಕೇಯನಿಗೆ ಬೇಸರವಾಗುತ್ತದೆ, ಕಾರ್ತಿಕೇಯನಿಗೆ ಕೊಟ್ಟರೆ ಗಣೇಶನಿಗೆ ಬೇಸರವಾಗುತ್ತದೆ. ಈ ಸಮಸ್ಯೆಗೆ ನೀವೇ ಪರಿಹಾರ ಹೇಳಿಬಿಡಿ. ನಾರಾಯಣ ನಾರಾಯಣ. ಮಹಾದೇವ, ಕಾರ್ತಿಕೇಯ ಶೌರ್ಯವಂತ ಬುದ್ಧಿವಂತ, ಗಣೇಶನು ಶೌರ್ಯವಂತ ಬುದ್ಧಿವಂತ. ಈ ಇಬ್ಬರು ಈ ಹಣ್ಣನ್ನು ತಿನ್ನಲು ಯೋಗ್ಯನೇ ಮಹಾದೇವ. ಆದರೆ ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಈ ಹಣ್ಣನ್ನು ಸೇವಿಸಿದರೆ ಅವರಿಗೆ ಸಕಲ ಜ್ಞಾನಗಳು ಲಭಿಸುತ್ತವೆ ಮಹಾದೇವ. ಹಾಗಾಗಿ ನಾನು ಒಂದು ಸ್ಪರ್ಧೆಯನ್ನು ಹೇಳುತ್ತೇನೆ ಮಹಾದೇವ. ಅದೇನೆಂದರೆ, ಇಡೀ ವಿಶ್ವವನ್ನು 3 ಬಾರಿ ಸುತ್ತಬೇಕು ಮಹಾದೇವ. ಇವರಿಬ್ಬರಲ್ಲಿ ಯಾರು ಮೊದಲು ಆ ಕಾರ್ಯವನ್ನು ಮುಗಿಸ್ತಾರೋ ಅವರಿಗೆ ಈ ಹಣ್ಣನ್ನು ಕೊಟ್ಟು ಬಿಡಿ ಮಹಾದೇವ. ನಾನಿನ್ನು ಬರುತ್ತೇನೆ ಮಹಾದೇವ.
ಹೋಗಿ ಬನ್ನಿ ನಾನು. ಹಾ, ಈ ಜಗತ್ತನ್ನು 3 ಬಾರಿ ಸುತ್ತಬೇಕು. ನಾನು ಈಗಲೇ ಹೊರಡುತ್ತೇನೆ. ಎಲ್ಲಿಂದ ಮಯೂರ? ಮಯೂರ, ಮಯೂರ ಬಾಯಿಲಿ. ಹಾ ಮಯೂರ, ನಾನು ನಿನ್ನ ಮೇಲೆ ಕುಳಿತಿದ್ದೇನೆ. ಬೇಗನೆ ಮಿಂಚಿನ ವೇಗದಲ್ಲಿ ಹಾರಿ ವಿಶ್ವವನ್ನು ಸುತ್ತೋಣ. ನಡೆ. ಝೊಯ್ ಝೊಯ್ ಝೊಯ್. ಅಪ್ಪಾಜಿ, ನಾನು ಒಂದು ಬಾರಿ ಇಡೀ ವಿಶ್ವವನ್ನು ಸುತ್ತಿದ್ದೇನೆ ಅಪ್ಪಾಜಿ. ಗಣೇಶ ಇನ್ನೂ ಇಲ್ಲೇ ಇದ್ದಾನೆ ಅಪ್ಪಾಜಿ. ನೆನಪಿರಲಿ ಅಪ್ಪಾಜಿ, ಗಣೇಶ ಇನ್ನೂ ಇಲ್ಲೇ ಇದ್ದಾನೆ. ನಾನು 2ನೇ ಸುತ್ತಿಗೆ ಹೋಗುತ್ತಿದ್ದೇನೆ. ನಡೆ ಮಯೂರ. ಶೊಯ್ ಶೊಯ್ ಶೊಯ್. ಅಪ್ಪಾಜಿ, ನಾನು 2ನೇ ಸುತ್ತನ್ನು ಮುಗಿಸಿದೆ. ಗಣೇಶ ಇನ್ನೂ ಇಲ್ಲಿ ಇದ್ದಾನೆ ಅಪ್ಪಾಜಿ. ನೆನಪಿರಲಿ, ನಾನು 3ನೇ ಸುತ್ತಿಗೆ ಹೋಗುತ್ತಿದ್ದೇನೆ ಅಪ್ಪಾಜಿ. ನಾನೇ ಗೆಲ್ಲುತ್ತೇನೆ ಅಪ್ಪಾಜಿ. ನಡೆ ಮಯೂರ, ಹೋಗೋಣ. ಸೊಯ್. ಗಣೇಶ, ನೀನು ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲವೇ? ನಿನಗೆ ಮಾವಿನ ಹಣ್ಣು ಬೇಡವೇ ಗಣೇಶ? ಖಂಡಿತ ಭಾಗವಹಿಸ್ತೇನೆ ಅಪ್ಪಾಜಿ. ನಾನು ಸ್ಪರ್ಧೆಯನ್ನು ಗೆಲ್ಲುವುದು ಹೇಗೆ ಎಂದು ಯೋಚಿಸುತ್ತಿದ್ದೆ ಅಷ್ಟೇ. ಗಣೇಶ, ಕೇವಲ ಯೋಚನೆ ಮಾಡುವುದರಿಂದ ಸ್ಪರ್ಧೆಯನ್ನು ಗೆಲ್ಲಲು ಸಾಧ್ಯವೇ? ಪ್ರಯತ್ನ ಪಡಬೇಕಲ್ಲವೇ? ಅಪ್ಪಾಜಿ, ಜಗತ್ತಿನ ತಂದೆ ತಾಯಿಗಳ ಎದುರು ಯೋಚಿಸಿದರೆ ಫಲ ಸಿಕ್ಕೇ ಸಿಗುತ್ತದೆ ಅಪ್ಪಾಜಿ. ಅಪ್ಪಾಜಿ, ನನಗೆ ಗೆಲ್ಲುವ ಮಾರ್ಗ ಸಿಕ್ಕಿದೆ ಅಪ್ಪಾಜಿ. ನಾನು ಈಗಲೇ ಪ್ರದಕ್ಷಿಣೆ ಮಾಡುತ್ತೇನೆ ಅಪ್ಪಾಜಿ. ಓಂ ನಮೋ ಮಾತಾ ಪಿತೃಗಳೇ ನಮಃ. 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 ಅಪ್ಪಾಜಿ, ನಾನು 1 ಸುತ್ತನ್ನು ಹಾಕಿದ್ದೇನೆ ಅಪ್ಪಾಜಿ. 2ನೇ ಸುತ್ತಿಗೆ ಹೋಗುತ್ತಿದ್ದೇನೆ. ಓಂ ನಮೋ ಮಾತಾ ಪಿತೃಗಳೇ ನಮಃ. 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 ಅಪ್ಪಾಜಿ, ನಾನು 2ನೇ ಸುತ್ತನ್ನು ಮುಗಿಸಿದ್ದೇನೆ ಅಪ್ಪಾಜಿ. 3ನೇ ಸುತ್ತಿಗೆ ಹೋಗುತ್ತಿದ್ದೇನೆ ಅಪ್ಪಾಜಿ. ಓಂ ನಮೋ ಮಾತಾ ಪಿತೃಗಳೇ ನಮಃ. 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 ಅಪ್ಪಾಜಿ, ನಾನು 3 ಸುತ್ತನ್ನು ಮುಗಿಸಿದೆ ಅಪ್ಪಾಜಿ. ನಾನು ಗೆದ್ದ ಹಾಗೆ ಅಲ್ಲವೇ? ಹಾಗೋ ಕಾರ್ತಿಕೇಯ ಬಂದೇ ಬಿಟ್ಟ. ಶ್ರೀ ಶ್ರೀ. ಅಪ್ಪಾಜಿ, ನಾನು 3 ಸುತ್ತುಗಳನ್ನು ಮುಗಿಸ್ತೇನೆ ಅಪ್ಪಾಜಿ. ಗಣೇಶ ಇನ್ನೂ ಇಲ್ಲೇ ಇದ್ದಾನೆ. ನಾನು ಗೆದ್ದ ಹಾಗೆ ಅಲ್ಲವೇ ಅಪ್ಪಾಜಿ? ಅಪ್ಪಾಜಿ, ಬೇಗ ಹಣ್ಣನ್ನು ಕೊಡಿ. ಸಮಾಧಾನ ಕಾರ್ತಿಕೇಯ. ಗಣೇಶನು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾನೆ. ಅವನು ಏನು ಹೇಳುತ್ತಾನೆ ಕೇಳೋಣ. ಅಣ್ಣ ಕಾರ್ತಿಕೇಯ, ನಾನು ನನ್ನ ಮಾತಾ ಪಿತೃಗಳನ್ನೇ ಜಗತ್ತೆಂದು ಭಾವಿಸಿ ಅವರನ್ನೇ 3 ಬಾರಿ ಸುತ್ತಿದೆ. ಹಾಗಾಗಿ ನಾನು ನಿನಗಿಂತ ಸ್ವಲ್ಪ ಮೊದಲು ಈ ಕೆಲಸವನ್ನು ಮಾಡಿದ್ದೇನೆ. ಆದ್ದರಿಂದ ನಾನು ಗೆದ್ದ ಹಾಗೆ ಅಲ್ಲವೇ? ಅಪ್ಪಾಜಿ, ಇವನು ಏನು ಹೇಳುತ್ತಿದ್ದಾನೆ? ನಾನು ಕಷ್ಟಪಟ್ಟು ಇಡೀ ವಿಶ್ವವನ್ನು 3 ಬಾರಿ ಸುತ್ತಿದ್ದೇನೆ ಅಪ್ಪಾಜಿ. ಇವನು ನೋಡಿದರೆ ನಿಮ್ಮನ್ನು ಸುತ್ತಿ ನಾನು ಗೆದ್ದೆ ಎನ್ನುತ್ತಿದ್ದಾನೆ ಅಪ್ಪಾಜಿ. ನೀವೇ ಹೇಳಿ, ನಾನು ಗೆದ್ದ ಹಾಗೆ ಅಲ್ಲವೇ? ಸಮಾಧಾನ ಕಾರ್ತಿಕೇಯ. ಕಾರ್ತಿಕೇಯ, ಗಣೇಶ ನಮ್ಮನ್ನೇ ಜಗತ್ತು ಎಂದು ಭಾವಿಸಿದ್ದಾನೆ. ಅದು ನಿಜವೇ. ಅವನು ನಿನಗಿಂತ ಸ್ವಲ್ಪ ಮುಂಚೆ 3 ಸುತ್ತುಗಳ ಪ್ರದಕ್ಷಿಣೆಯನ್ನು ಮುಗಿಸಿದ್ದಾನೆ. ಹಾಗಾಗಿ ಅವನು ಗೆದ್ದ ಹಾಗೆ. ಅಪ್ಪಾಜಿ, ನೀವು ಸುಳ್ಳು ಹೇಳುತ್ತಿದ್ದೀರಾ ಅಪ್ಪಾಜಿ. ನೀವು ಯಾವಾಗಲೂ ಹೀಗೆ ಅವನ ಪರವಾಗಿಯೇ ನಿಲ್ಲುತ್ತೀರಾ.
ನೀವು ಯಾವಾಗಲೂ ಪಕ್ಷಪಾತಿಗಳು ಅಪ್ಪಾಜಿ. ನಾನು ಕಷ್ಟಪಟ್ಟು ವಿಶ್ವವನ್ನು 3 ಬಾರಿ ಸುತ್ತಿದೆ, ಆದರೆ ನನ್ನ ಕಷ್ಟಕ್ಕೆ ಬೆಲೆ ಇಲ್ಲವೇ ಅಪ್ಪಾಜಿ? ಹೇಳಿ ಅಪ್ಪಾಜಿ, ಇದು ಮೋಸ ಅಲ್ಲವೇ? ನನಗೆ ಬೇಸರವಾಗುತ್ತಿದೆ ಅಪ್ಪಾಜಿ. ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಅಪ್ಪಾಜಿ. ನಾನು ಏಕಾಂತಕ್ಕೆ ಹೋಗುತ್ತೇನೆ ಅಪ್ಪಾಜಿ, ನಾನು ಹೋಗುತ್ತೇನೆ. ಗಣೇಶ, ತೆಗೆದುಕೋ ಹಣ್ಣನ್ನು. ಕೊಡಿ ಅಪ್ಪಾಜಿ. ಅಪ್ಪಾಜಿ, ಅಣ್ಣ ಕಾರ್ತಿಕೇಯ ಬೇಸರದಲ್ಲಿದ್ದಾನೆ, ಅವನನ್ನು ಸಮಾಧಾನಪಡಿಸುತ್ತೇನೆ. ಅಣ್ಣ ಕಾರ್ತಿಕೇಯ, ನಿಲ್ಲು, ಎಲ್ಲೋ ಹೋಗಬೇಡ, ನಿಲ್ಲು ನಿಲ್ಲು. ಅವನೆಲ್ಲಿ ಹೋಗುತ್ತಾನೆ? ಅವನು ಏಕಾಂತಕ್ಕೆ ಹೋಗಿರುತ್ತಾನೆ, ನಾನು ಅಲ್ಲಿಗೆ ಹೋಗುತ್ತೇನೆ. ಅಣ್ಣ ಕಾರ್ತಿಕೇಯ, ಈ ಹಣ್ಣನ್ನು ಇಬ್ಬರು ಸೇವಿಸೋಣ, ನೀನು ಚಿಂತಿಸಬೇಡ. ಇಲ್ಲಿಯೂ ಬಂದೆಯಾ? ಮೊದಲೇ ನಾನು ಬೇಸರದಲ್ಲಿದ್ದೇನೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಕೊಂಕು ಮಾತನಾಡುತ್ತಿದ್ದೀಯ. ಅಯ್ಯೋ, ನಾನು ಎಲ್ಲಿ ಹೋದರೂ ನೆಮ್ಮದಿ ಇಲ್ಲ. ನಾನು ಬೇರೆ ಕಡೆಯೇ ಹೋಗುತ್ತೇನೆ. ನೀನು ನನ್ನನ್ನು ಹಿಂಬಾಲಿಸಕೂಡದು, ನನ್ನ ಮೇಲಾಣೆ. ನಾನು ಬೇರೆ ಕಡೆ ಹೋಗುತ್ತೇನೆ. ಅಣ್ಣ ಕಾರ್ತಿಕೇಯ ಹೋಗಿಯೇ ಬಿಟ್ಟ. ಅವನನ್ನು ಹಿಂಬಾಲಿಸುವಂತೆಯೂ ಇಲ್ಲ, ಆಣೆ ಬೇರೆ ಹಾಕಿದ್ದಾನೆ. ಈಗ ಏನು ಮಾಡಲಿ? ಆಹಾ, ಎಷ್ಟೊಂದು ಸುವಾಸನೆ ಬರುತ್ತಿದೆ ಈ ಹಣ್ಣಲ್ಲಿ. ಈ ಹಣ್ಣನ್ನಾದರೂ ತಿನ್ನುತ್ತೇನೆ. ಆಹಾ, ಎಷ್ಟೊಂದು ರುಚಿಯಾಗಿದೆ ಈ ಹಣ್ಣು. ನಿಜವಾಗಲೂ ಸ್ವಾದಿಷ್ಟಕರವಾದ ಹಣ್ಣು. ಹಬ್ಬ, ಈ ಹಣ್ಣನ್ನು ತಿನ್ನುತ್ತಿದ್ದರೆ ನನ್ನ ಮೈಯಲ್ಲಿ ರೋಮಾಂಚನ ಉಕ್ಕುತ್ತಿದೆ. ಇದು ನಿಜವಾಗಲೂ ಮಹಿಮಾನ್ವಿತವಾದ ಹಣ್ಣು. ಆಹಾ ಆಹಾ, ಹಬ್ಬ, ಎಷ್ಟೊಂದು ರುಚಿಯಾಗಿತ್ತು ಹಣ್ಣು. ಈ ಹಣ್ಣನ್ನು ನೀಡಿದ ನಾರದರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನಾರದ ಮಹರ್ಷಿಗಳೇ, ಈ ಹಣ್ಣನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಈ ನಾಟಕದ ಸಾರಾಂಶ ಏನೆಂದರೆ, ಪ್ರತಿ ಮಗುವಿಗೂ ಅವರ ತಂದೆ ತಾಯಿಯೇ ಜಗತ್ತಾಗಿರುತ್ತಾರೆ. ಯಾರು ತಂದೆ ತಾಯಿಯನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಪೂಜಿಸ್ತಾರೆ, ಅವರಿಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ, ಪೂಜಿಸಿ. ಎರಡನೆಯದಾಗಿ, ನಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅತಿಯಾದ ಅಹಂಕಾರ ಒಳ್ಳೆಯದಲ್ಲ. ಕೇವಲ ಶಕ್ತಿ ಸಾಮರ್ಥ್ಯದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಶಕ್ತಿ ಸಾಮರ್ಥ್ಯದ ಜೊತೆಗೆ ಬುದ್ಧಿವಂತಿಕೆಯನ್ನು ಕೂಡ ಸಮನ್ವಯಗೊಳಿಸಿಕೊಂಡರೆ ಖಂಡಿತವಾಗಿ ಯಶಸ್ಸನ್ನು ಪಡೆಯಬಹುದು. ನಮ್ಮ ಗಣೇಶನ ಹಾಗೆ. ಧನ್ಯವಾದಗಳು.